ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು 2005ನೇ ತಾರೀಕು ಮೇ 5ನೇ ತಾರೀಕು 2026ನೇ ದಿವಸ ಬಂದಿರತಕ್ಕಂಥ ಅಂಗಾರಕ ಚತುರ್ಥಿಯ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋದ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಒಂದು ದಿನದಲ್ಲಿ ಸಂಕಷ್ಟಗಳನ್ನು ಕಳೆದುಕೊಳ್ಳುವಂತಹ ಅತ್ಯಂತ ಗಣೇಶನ ಮಹಾ ಅನುಗ್ರಹ ಚತುರ್ಥಿಯ ಮಹಿಮೆ ಇದು. ವರ್ಷದಲ್ಲಿ ಅತ್ಯಂತ ಶಕ್ತಿಶಾಲಿ ಗಣೇಶನ ದಿನ ಇದು. ವರ್ಷದಲ್ಲಿ ಎರಡನೇ ಸತಿ ಬಂದಿರೋದು. ಈ ವರ್ಷದಲ್ಲಿ 2026ರಲ್ಲಿ ಎರಡನೇ ಸತಿ ಬಂದಿರೋದು. ಫಸ್ಟ್ನೇ ಸತಿ ಜನವರಿ 6ನೇ ತಾರೀಕು ಬಂದಿತ್ತು ಮಂಗಳವಾರ. ಈ ಸತಿ ಮೇ 5ನೇ ತಾರೀಕು ಬಂದಿದೆ. ಮೇ 5, 2026 ಮಂಗಳವಾರ ಬಂದಿರುವ ಅಂಗಾರಕ ಚತುರ್ಥಿ ಸಾಮಾನ್ಯ ಚತುರ್ಥಿಯಲ್ಲ. ಇದು ಅತ್ಯಂತ ಅಪರೂಪ ಹಾಗೂ ಶಕ್ತಿಯುತ ಸಂಯೋಗವಾಗಿದೆ. ಅಂಗಾರಕ ಚತುರ್ಥಿ ಅಂದರೆ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ಚತುರ್ಥಿ ತಿಥಿ ಪ್ಲಸ್ ಗಣೇಶನ ದಿನ ಪ್ಲಸ್ ಮಂಗಳವಾರ, ಇವು ಮೂರೂ ಸೇರಿದಾಗ ಅಂಗಾರಕ ಕುಜ ಗ್ರಹದ ದಿನ ಒಂದೇ ದಿನ ಬಂದಾಗ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೀತಾರೆ. ಅಂಗಾರಕ ಅಂದರೆ ಮಂಗಳ ಗ್ರಹ, ಕುಜ ಈ ದಿನದಲ್ಲಿ ಶ್ರೀ ಗಣೇಶ ಪ್ಲಸ್ ಮಂಗಳ ಗ್ರಹದ ಶಕ್ತಿ ಒಂದಾಗಿ ಕೆಲಸ ಮಾಡುತ್ತವೆ. ಅಂಗಾರಕ ಚತುರ್ಥಿಯಂದು ಗಣೇಶನ ಪೂಜೆಯಲ್ಲಿ ಬಳಸಬೇಕಾದ ಅಗತ್ಯ ವಸ್ತುಗಳು ಇಲ್ಲಿವೆ. ಪೂಜೆಗೆ ಸಾಮಗ್ರಿಗಳು ಏನಂದರೆ, ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಶುಭ್ರ ಬಟ್ಟೆಯನ್ನು ಹಾಕ್ಕೊಂಡು ದೇವರ ಮನೆಯಲ್ಲಿ ಸಂಕಲ್ಪ ಮಾಡ್ಕೋಬೇಕು. ನಾನಿವತ್ತು ಉಪವಾಸ ಮಾಡ್ತಾ ಇದ್ದೇನೆ, ನನ್ನ ಸಂಕಷ್ಟಗಳನ್ನೆಲ್ಲ ನಿವಾರಿಸು ತಂದೆ ಅಂತ ಹೇಳ್ಬಿಟ್ಟು ಫಸ್ಟು ಸಂಕಲ್ಪ ಮಾಡ್ಕೋಬೇಕು. ಪೂಜೆಗೆ ಮುನ್ನ ಈ ಕೆಳಗಿನ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಿ. ಗಣೇಶನ ವಿಗ್ರಹ ಮತ್ತು ಫೋಟೋ. ಮಣ್ಣಿನ ಅಥವಾ ಲೋಹದ ವಿಗ್ರಹ ಶ್ರೇಷ್ಠ. ದುರ್ವೆ, ಗರಿಕೆ ಇದು ಗಣೇಶನಿಗೆ ಅತ್ಯಂತ ಪ್ರಿಯ. ಕನಿಷ್ಠ 21 ಗರಿಕೆಗಳಿರಲಿ. ಕೆಂಪು ಹೂವುಗಳು, ದಾಸವಾಳದ ಹೂವು ಅತ್ಯಂತ ಶ್ರೇಷ್ಠ. ಗಂಧ ಮತ್ತು ಅಕ್ಷತೆ, ಕುಂಕುಮದ ಜೊತೆಗೆ ಶ್ರೀಗಂಧ ಇರಲಿ. ನೈವೇದ್ಯಕ್ಕೆ ಮೋದಕ, ಕಡಬು, ಅವಲಕ್ಕಿ, ಪಂಚಕಜ್ಜಾಯ ಅಥವಾ ಬೆಲ್ಲ, ಕಡಲೆ. ಪೂಜಾ ದ್ರವ್ಯಗಳು ದೀಪ, ಅಗರಬತ್ತಿ, ಕರ್ಪೂರ, ಗಂಟೆ ಮತ್ತು ಪಂಚಪಾತ್ರೆ ನೀರು. ಆಗ್ರ್ಯಕ್ಕೆ ದೇವರಿಗೆ ಆಗ್ರ್ಯ ಬಿಡುವುದಕ್ಕೆ ಆಗ್ರ್ಯಕ್ಕೆ ಸಾಮಗ್ರಿ. ಚಂದ್ರನಿಗೆ ಅರ್ಪಿಸಲು ಹಾಲು, ನೀರು ಮತ್ತು ಬಿಳಿ ಹೂವು. ಫಲಹಾರ. ಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಹಾಲು, ಹಣ್ಣು ಅಥವಾ ಸಾಬುದಾನಿ ಕಿಚಡಿ. ಲಘು ಉಪಹಾರ ಅಥವಾ ಸಾತ್ವಿಕ ಉಪಹಾರಗಳನ್ನು ಸೇವಿಸುವುದು ಒಳ್ಳೆಯದು ಅಂತ ಹೇಳ್ಬೋದು. ಈ ದಿನದ ಮಹತ್ವ ಏನು ಅಂತ ತಿಳಿಸ್ಕೊಡ್ತೇನೆ. ಈ ದಿನ ಪೂಜೆ ಮಾಡಿದರೆ ಸಾಮಾನ್ಯ ಚತುರ್ಥಿಗಿಂತ 100 ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಮುಖ್ಯ ಪ್ರಯೋಜನಗಳು. ಈ ದಿನ ಪೂಜೆ ಮಾಡಿ ಉಪವಾಸ ಮಾಡಿದರೆ ಮುಖ್ಯ ಏನು ಪ್ರಯೋಜನ ಆಗುತ್ತೆ ಅಂದರೆ, ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಕೆಟ್ಟ ದೃಷ್ಟಿದೋಷಗಳು ನಿವಾರಣೆ ಆಗುತ್ತವೆ. ಮತ್ತು ಕೆಟ್ಟ ದೃಷ್ಟಿದೋಷಗಳು ನಿವಾರಣೆ, ಮನೆ, ಜಮೀನು, ಆಸ್ತಿ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಮದುವೆ ವಿಳಂಬ, ವೈವಾಹಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೇಗೆ ಪೂಜೆ ಮಾಡಬೇಕು ಮತ್ತು ಏನನ್ನು ಮಾಡಬಾರ್ದು ಈ ದಿನ ಅಂದರೆ, ಕೆಟ್ಟ ಮಾತುಗಳನ್ನು ಆಡಬಾರದು, ಆಮೇಲೆ ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಮಾಂಸಾಹಾರವನ್ನು ತ್ಯಜಿಸಬೇಕು, ಮತ್ತು ಮದ್ಯಪಾನ ಅವನ್ನೆಲ್ಲ ತ್ಯಜಿಸಬೇಕು. ಕೆಟ್ಟ ಮಾತುಗಳನ್ನು ಆಡದೇಲೆ ಒಳ್ಳೆ ಮನಸ್ಸಿಂದ ಒಳ್ಳೆಯ ರೀತಿಯಲ್ಲಿ ಈ ಪೂಜೆಯನ್ನು ಮಾಡಿದರೆ ದೇವರು ನಿಮಗೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಈ ಮಂತ್ರವನ್ನು ಜಪಿಸಬೇಕು. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ ಅಂತ 108 ಬಾರಿ ಈ ಮಂತ್ರವನ್ನು ಜಪಿಸಬೇಕು. ಈ ದಿನ ಉಪವಾಸವಿದ್ದರೆ ಪಾಪಗಳು ಕಡಿಮೆಯಾಗುತ್ತವೆ, ಸಂಕಟಗಳು ದೂರವಾಗುತ್ತವೆ, ಮನಸ್ಸಿಗೆ ಶಾಂತಿ ಬರುತ್ತದೆ. ಸಂಜೆ ಚಂದ್ರನಿಗೆ ನಮಸ್ಕಾರ ಮಾಡಿ ಉಪವಾಸ ಮುರಿಯಬೇಕು.
ಸಂಜೆ ಸಮಯದಲ್ಲಿ ಗಣೇಶನಿಗೆ 21 ದುರ್ವೆ ಅರ್ಪಿಸಿ ಪ್ಲಸ್ 1 ಬೆಲ್ಲ ತುಂಡು ಇಡಿ. ಒಂದು ಬೆಲ್ಲದ ತುಂಡು ಇಡಿ. ನಂತರ ಅದನ್ನು ಮಕ್ಕಳಿಗೆ ದಾನ ಮಾಡಿದರೆ ಸಂಕಟಗಳು ಬೇಗ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಚಂದ್ರೋದಯದ ಸಮಯ 9:50ಕ್ಕೆ ಚಂದ್ರೋದಯವಾಗುತ್ತದೆ. ನೀವು 9:50ಕ್ಕೆ ಚಂದ್ರನನ್ನು ನೋಡಿ ಉಪವಾಸವನ್ನು ಮುರಿಯಬಹುದು. ಏನಾದರೂ ಲಘು ಉಪಹಾರಗಳನ್ನು ಸೇವಿಸಿ ಉಪವಾಸವನ್ನು ಮುರಿಯಬಹುದು. ಇದು ತುಂಬಾ ಶ್ರೇಷ್ಠವಾದಂತಹ ದಿನ. ಎಲ್ಲರೂ ಆಚರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.